ಕುಡಿಯೋ ಅಭ್ಯಾಸ ಇಲ್ಲ. ಥ್ಯಾಂಕ್ಸ್ ಫ್ರೆಂಡ್. ಏನಿಲ್ಲ ಕಣ, ನನ್ನ ತಂಗಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೋಸ್ಕರ ನಿನ್ನ ಹತ್ರ ಬಂದೆ. ಏನಪ್ಪ ಹೌದು, ಏನಾದ್ರು ದುಡ್ಡು ಗಿಡ್ಡೆ ಏನಾದ್ರು ಅವಶ್ಯಕತೆ ಇದೆಯಾ? ಏನ್ ಸಮಾಚಾರ ಬಂದಿದ್ದು? ಅಂಜನ್, ದುಡ್ಡಿನ ಅವಶ್ಯಕತೆ ಏನಿಲ್ಲಪ್ಪ. ನನ್ನ ತಂಗಿಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಬೇಕು ಅಂತ ನನ್ನ ಆಸೆ. ಒಳ್ಳೇದೇ ಅಲ್ವಾ, ಮಾಡು. ಏನಾದ್ರು ಸಹಾಯ ಬೇಕಾದ್ರೆ ಮಾಡೋಣ ಬಿಡು. ಸಹಾಯ ಏನ್ ಬೇಕಾಗಿಲ್ಲ ಕಣಯ್ಯ. ಹುಡುಗನ್ ನೋಡ್ತಾ ಇದೆ. ಯಾರು ಹುಡುಗ? ಏನ್ ಸಮಾಚಾರ? ರಂಜನ್, ಆ ಹುಡುಗ ಬೇರೆ ಯಾರು ಅಲ್ಲ ಕಣಯ್ಯ, ಅದು ನೀನೇ ಕಣ. ಏನೋ ಇದ್ದಕ್ಕಿದ್ದ ಹಿಂಗೆ ಹೇಳ್ಬಿಟ್ಟೆ, ಒಂದೇ ಸತಿ ಶಾಕ್ ಆಗೋಯ್ತಲ್ಲ ಮರಯ್ಯ. ನಾನು ಕುಡಿತೀನಿ, ಸಿಗರೇಟ್ ಸೇರ್ತೀನಿ, ಇಸ್ಪಿಟ್ ಆಡ್ತೀನಿ, ಎಲ್ಲ ಆಡೋ ನನ್ನ ತಂಗಿ ನಿಜವಾಗ್ಲೂ ಒಪ್ಕೋತಾಳೇನಯ್ಯ? ರಂಜನ್, ನನ್ನ ತಂಗಿ ಜವಾಬ್ದಾರಿನ ನನಗ್ ಬಿಡು. ಅವಳನ್ನ ಒಪ್ಸೋದು ನನ್ನ ಜವಾಬ್ದಾರಿ. ನಿಮ್ಗೆ ಇಷ್ಟ ಇದೆಯಾ ಹೇಳು. ನೋಡಪ್ಪ, ನೀ ಇಷ್ಟ ಹೇಳಿದ್ಮೇಲೆ ನಂದೇನಯ್ಯ, ನಿನ್ ತಂಗಿನೇ ಒಪ್ಪಿಸ್ತೀನಿ ಅಂದ್ಮೇಲೆ ನಂದೇನಿದೆ ಬಿಡು. ಆಯ್ತು ನೋಡಪ್ಪ, ವರದಕ್ಷಿಣೆಯಲ್ಲಿ 5 ಲಕ್ಷ ಕ್ಯಾಶು, ಅರ್ಧ ಕೆಜಿ ಚಿನ್ನ, ಒಂದು ಬೈಕು, ಇಷ್ಟು ಕೊಟ್ಕೊಡ್ಬೇಕಪ್ಪ. ಯಾವುದೂ ಮಿಸ್ ಮಾಡಬಾರ್ದು. ನೋಡೋ ರಂಜನ್, ಸದ್ಯಕ್ಕೆ ಬೇಕಾದ್ರೆ 5 ಲಕ್ಷ ಅರೇಂಜ್ ಮಾಡ್ಕೊಡ್ತೀನಿ. ಆದ್ರೆ ಅರ್ಧ ಕೆಜಿ ಚಿನ್ನ, ಬೈಕು ಸದ್ಯಕ್ಕೆ ನನ್ನ ಕೈಲಿ ಕೊಡಕ್ಕಾಗಲ್ಲ. ನೀನ್ ನನ್ನ ಕ್ಲೋಸ್ ಫ್ರೆಂಡು, ನಿನ್ಗೋಸ್ಕರ ನಾನೆಲ್ಲ ಒಪ್ಕೊತೀನಿ ಬಿಡಯ್ಯ. ಓಕೆ ರಂಜನ್, ಮದುವೆ ಕೆಲಸ ತುಂಬಾ ಇರೋದ್ರಿಂದ ಎಲ್ಲ ಅರೇಂಜ್ ಮಾಡ್ಕೊಬೇಕು. ನಾನು ಇನ್ನು ಬರ್ತೀನಿ. ಯಾರ್ಯಾ? ಸರಿನಪ್ಪ, ನನಗೂ ಫ್ರೆಂಡ್ಗಳಿದಾರೆ.